ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಇಬ್ಬನಿ ಪಿ ಪೆರಡಾಂಟಿಸ್ಟ್ ಮತ್ತು ಓರಲ್ ಇಂಪ್ಲಾಂಟಾಲಜಿಸ್ಟ್. ಇವತ್ತು ನಾವೊಂದು ಮೌನವಾಗಿರೋ ಕಾಯಿಲೆ ಬಟ್ ವೆರಿ ಕಾಮನ್ ಪ್ರಾಬ್ಲಮ್, ಅದೇ ಗಮ್ ಡಿಸೀಸ್ ಅಥವಾ ವಸಿಡಿನ ಕಾಯಿಲೆ ಬಗ್ಗೆ ಮಾತಾಡೋಣ. ತುಂಬ ಜನಕ್ಕೆ ಅನಿಸುತ್ತೆ ಹಲ್ ಪ್ರಾಬ್ಲಮ್ ಅಂದರೆ ಬರೀ ಡೆಂಟಲ್ ಕೇರೀಸ್ ಅಥವಾ ಹಲ್ಲು ಉಳ್ಕ ಆಗಿರೋದು ಅಂತ. ಆದರೆ ರಿಯಾಲಿಟಿಲಿ ಈ ಗಮ್ ಪ್ರಾಬ್ಲಮ್ ಅಂತ ಏನಿದೆಯೋ ಅದೇ ಜಾಸ್ತಿ ಡೇಂಜರಸ್ ಪ್ರಾಬ್ಲಮ್ಮು. ಈ ಗಮ್ ಪ್ರಾಬ್ಲಮ್ ಅಥವಾ ವಸಿಡಿನ ಪ್ರಾಬ್ಲಮಿಂದನೇ ಜಾಸ್ತಿ ಜನಕ್ಕೆ ಈ ಹಲ್ಲು ಉದ್ರೋದೆಲ್ಲ ಆಗುತ್ತೆ. ಇದು ಯಾಕೆ ಆಗುತ್ತೆ? ಗಮ್ ಡಿಸೀಸ್ ಅಂದರೆ ಏನು? ಈ ಹಲ್ ಸರೌಂಡಿಂಗ್ ಅಥವಾ ಸಪೋರ್ಟಿಂಗ್ ಟಿಶ್ಯೂಸ್ ಅಂತ ಇರುತ್ತೆ. ಅದು ವಸಡು ಇರ್ಬೋದು, ಅದು ಬೋನ್ ಇರ್ಬೋದು. ಈ ವಸಡು ಮತ್ತು ಬೋನ್ಗೆ ಕಾಯಿಲೆ ಆಗುತ್ತಲ್ಲ, ಅದಕ್ಕೆ ನಾವು ಗಮ್ ಇನ್ಫೆಕ್ಷನ್ ಅಥವಾ ವಸಡಿನ ಕಾಯಿಲೆ ಅಂತ ಹೇಳ್ತೀವಿ. ಇದು ಸ್ಟಾರ್ಟಿಂಗಲ್ಲಿ ತುಂಬ ಸೈಲೆಂಟಾಗಿರುತ್ತೆ. ಆದರೆ ನಿಮಗೆ ಸ್ಲೋ ಆಗಿ ಸ್ವಲ್ಪ ವಸಡಿಂದ ರಕ್ತ ಬರೋದು, ವಸಡು ಸ್ವಲ್ಪ ಊದ್ಕೊಳ್ಳೋದು, ವಸಡು ಸ್ವಲ್ಪ ರೆಡ್ಡಿಶ್ ಕಲರ್ ಆಗೋದು, ಈ ಥರ ಆಗುತ್ತೆ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಬೋನ್ ತನಕ ಹೋಗಿ ಅಥವಾ ನಮ್ಮ ಎಲ್ಬು ತನಕ ಹೋಗಿ ಎಲ್ಬಿಗೂ ಇನ್ಫೆಕ್ಷನ್ ಆಗುತ್ತೆ. ಆವಾಗ ಅಂಥ ಸಂದರ್ಭದಲ್ಲಿ ನಾವು ಇದನ್ನ ಪೆರಡಾಂಟೈಟಿಸ್ ಅಂತ ಹೇಳ್ತೀವಿ. ಇದರದ್ದು ಮೂಲ ಕಾರಣ ಏನು? ವಾಟ್ ಈಸ್ ದ ಮೇನ್ ಕಾಸ್ ಆಫ್ ಗಮ್ ಡಿಸೀಸ್? ಇದು ಬಂದ್ಬಿಟ್ಟು ಫಸ್ಟ್ ಪ್ರಧಾನವಾದ ಕಾರಣ ಇರ್ಬೋದು ಕ್ಯಾಲ್ಕುಲಸ್ ಆಗಿರ್ಬೋದು, ಪ್ಲಾಕ್ ಆಗಿರ್ಬೋದು, ಅದ್ರ ಜೊತೆ ಇರೋ ಬ್ಯಾಕ್ಟೀರಿಯಾ ಆಗಿರುತ್ತೆ. ಈ ಕ್ಯಾಲ್ಕುಲಸ್ ಮತ್ತು ಪ್ಲಾಕ್ ಮತ್ತು ಬ್ಯಾಕ್ಟೀರಿಯಾ ಬರೋದು ಯಾವ ಕಾರಣದಿಂದ? ನೀವು 2 ಹೊತ್ತು ಬ್ರಷ್ ಮಾಡದೇ ಇರೋ ಕಾರಣ ಅಥವಾ ನೀವು ಫ್ಲಾಸಿಂಗ್ ಮಾಡದೇ ಇರೋ ಕಾರಣ ಈ ಪ್ಲಾಕ್ ಮತ್ತು ಬ್ಯಾಕ್ಟೀರಿಯಾ ನಿಮ್ಮ ಹಲ್ಲು ಸುತ್ತ ಕೂತ್ಕೊಂಡು ನಿಮ್ಮ ವಸಡನ್ನು ಇರಿಟೇಟ್ ಮಾಡುತ್ತೆ. ಇದು ಅರ್ಲಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿರುತ್ತೆ? ಯಾಕಂದರೆ ಇದು ಸೈಲೆಂಟ್ ಡಿಸೀಸ್ ಅಂತ ನಾನು ಮುಂಚೆನೇ ಹೇಳಿದ್ರಿಂದ ಇದರಲ್ಲಿ ತುಂಬ ನೋವು ಬರಲ್ಲ, ಜಾಸ್ತಿ ನೋವೇನು ಕಾಣಿಸ್ಕೊಳ್ಳಲ್ಲ ನಿಮಗೆ. ಆದರೆ ಇವಾಗ ಶುರುವಲ್ಲೇ ನಿಮಗೆ ವಸಡಿಂದ ಸ್ವಲ್ಪ ರಕ್ತ ಬರೋದಿರ್ಬೋದು. ಸೊ ವಸಡಿಂದ ರಕ್ತ ಬರೋದ ತಕ್ಷಣ ನೀವು ಇವಾಗ ಬ್ರಷ್ ಮಾಡಿದಾಗ ವಸಡಿಂದ ರಕ್ತ ಬರ್ಬೋದು, ಅಥವಾ ಆ್ಯಪಲಲ್ಲಿ ಬೈಟ್ ಮಾಡಿದಾಗ ನಿಮಗೆ ರಕ್ತ ಬರ್ಬೋದು. ಆಮೇಲೆ ನಿಮ್ಮದು ವಸಡಲ್ಲಿ ಸ್ವಲ್ಪ ಊತ ಕಾಣಿಸ್ಕೊಳ್ಳುತ್ತೆ, ನಿಮ್ಗೆ ವಸಡು ಸ್ವಲ್ಪ ರೆಡ್ಡಿಶ್ ಕಲರ್ ಕಾಣಿಸ್ಕೊಳ್ಳುತ್ತೆ. ಇದ್ರ ಜೊತೆಗೆ ನಿಮಗೆ ಹಲ್ಲು ಮಧ್ಯ ಗ್ಯಾಪ್ಸ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನೀವು ಕಚ್ಚಿದಾಗ ಅಥವಾ ಬೈಟ್ ಮಾಡಿದಾಗ ನಿಮ್ಮ ಬೈಟ್ ಚೇಂಜ್ ಅನಿಸುತ್ತೆ. ನಿಮ್ಗೆ ಹಲ್ಲು ಸ್ವಲ್ಪ ಲೂಸ್ ಆದಂಗೆ ಸ್ವಲ್ಪ ಅನಿಸುತ್ತೆ. ಆಲ್ಸೋ ಇನ್ನೇನು ಅನಿಸುತ್ತೆ ಅಂದರೆ ನಿಮಗೆ ಹಲ್ಲು ಮಧ್ಯೆ ಊಟ ಆಗಾಗ ಸಿಕ್ಕಾಕೊಳ್ಳುತ್ತೆ ಅಂತ ನಿಮಗೆ ಅನಿಸುತ್ತೆ. ಇದೆಲ್ಲ ಕಾರಣ ಅರ್ಲಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಗಮ್ ಡಿಸೀಸ್ ಅಂತ ಹೇಳ್ತೀವಿ. ಇದನ್ನು ನಾವು ಹಿಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ ಇದನ್ನು ಹಿಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಇದು ಬರೀ ಗಮ್ ತನಕ ಮಾತ್ರ ಸೀಮಿತ ಇರಲ್ಲ. ಇದು ಬರೀ ಗಮ್ ತನಕ ಸೀಮಿತ ಇದ್ದರೆ ನಾವು ಇದನ್ನ ಜಿಂಜವೈಟಿಸ್ ಅಂತ ಹೇಳ್ತೀವಿ. ಇವಾಗ ಯಾವಾಗ ಗಮ್ಸಿಂದ ಈ ಇನ್ಫೆಕ್ಷನ್ ನಿಮ್ಮ ಎಲ್ಬಿಗೆ ಹೋಗುತ್ತೋ ಅದಕ್ಕೆ ನಾವು ಪೆರಡಾಂಟೈಟಿಸ್ ಅಂತೀವಿ. ಸೊ ಈ ಎಲ್ಬಿಗೆ ಹೋದ ತಕ್ಷಣ ಏನಾಗುತ್ತೆ, ಅಲ್ಲಿದ್ದ ಬೋನ್ನ ತಿನ್ನೋಕ್ಕೆ ಶುರು ಮಾಡುತ್ತೆ ಅಥವಾ ಕೊರೆಯೋಕ್ಕೆ ಶುರು ಮಾಡುತ್ತೆ. ಈ ಕೊರೆಯೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಬೋನ್ ಸ್ವಲ್ಪ ತಿನ್ನಾಗಕ್ಕೆ ಶುರು ಆಗುತ್ತೆ. ಸೊ ಬೋನ್ ಸಪೋರ್ಟ್ ಕಡಿಮೆ ಆಗುತ್ತೆ ಹಲ್ಲಿಗೆ. ಆವಾಗ ಹಲ್ಲು ಅಲ್ಲಾಡಲಿಕ್ಕೆ ಶುರುವಾಗುತ್ತೆ. ಸೊ ಅಲ್ಲಾಡ್ತಾ ಮತ್ತು ಆ ಹಲ್ಲು ಹಾಗೆ ನೆಗ್ಲೆಕ್ಟ್ ಮಾಡಿದಾಗ ಬಿದ್ದೋಗೋದು ಅಥವಾ ಉದ್ರೋಗೋ ಚಾನ್ಸಸ್ ಇರುತ್ತೆ. ಹಲ್ಲು ಉದ್ರೋದ ತಕ್ಷಣ ಏನಾಗುತ್ತೆ, ನಿಮಗೆ ಕಚ್ಚೋಕ್ಕೆ ಕಷ್ಟ ಆಗುತ್ತೆ. ನಿಮ್ಗೆ ಸ್ಮೈಲ್ ಮಾಡಿದಾಗ ನೀವು ತುಂಬ ಕಾನ್ಷಿಯಸ್ ಆಗಿರ್ತೀರಾ. ಮತ್ತು ನಿಮ್ಮದು ಫೇಶಿಯಲ್ ಅಪಿಯರೆನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಇದರಿಂದ ಇವಾಗ ನಾವು ಹೆಂಗೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು? ಸೊ ಗಮ್ ಡಿಸೀಸ್ಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಫಸ್ಟ್ ನೀವು ಅರ್ಲಿ ಗಮ್ ಡಿಸೀಸ್ ಇದ್ದಾಗಲೇ ನೀವು ದಂತ ವೈದ್ಯರ ಹತ್ರ ಬಂದರೆ ನಾವು ಪ್ರೊಫೆಷ್ನಲ್ ಕ್ಲೀನಿಂಗ್ ಮಾಡ್ತೀವಿ. ಕ್ಲೀನಿಂಗ್ ಮಾಡಿ ನಿಮ್ಗೆ 2 ಹೊತ್ತು ಬ್ರಷಿಂಗ್ ಹೆಂಗೆ ಮಾಡೋದು, 2 ಮಿನಿಟ್ಸ್ ಬ್ರಷಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಮೌತ್ ವಾಶ್ ಆಗಿ ಕೊಡ್ತೀವಿ. ಅದೇ ನೀವು ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ನಾವು ಅದನ್ನ ಫಸ್ಟು ನಾನ್ ಸರ್ಜಿಕಲ್ ಮೆಥಡಲ್ಲಿ ಮಾಡ್ತೀವಿ. ಅದೇ ಸ್ಕೇಲಿಂಗ್ ಆ್ಯಂಡ್ ರೂಟ್ ಪ್ಲೇನಿಂಗ್ ಅಂತ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಕ್ಯೂರೆಟಾಜ್ ಅಂತ ಮಾಡ್ತೀವಿ. ಈ ಕ್ಯೂರೆಟಾಜ್ ಪ್ರೊಸೀಜರಲ್ಲಿ ನಾವು ನಿಮಗೆ ಇಂಜೆಕ್ಷನ್ ಕೊಟ್ಟು ಮಾಡಿ ಗಮ್ ಕೆಳಗಡೆ ಇರೋ ಡೆಪಾಸಿಟ್ಸ್ನ ಥರೋಗಿ ಕ್ಲೀನ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸರ್ಜಿಕಲ್ ಫೇಸ್ ಅಂತ ಇರ್ತಾರೆ. ಸರ್ಜಿಕಲ್ ಫೇಸಲ್ಲಿ ಫ್ಲ್ಯಾಪ್ ಸರ್ಜರಿ ಅಂತ ಮಾಡ್ತಾರೆ. ಫ್ಲ್ಯಾಪ್ ಸರ್ಜರಿ ಅಂದರೆ ನಿಮ್ಮದು ವಸಡನ್ನ ಓಪನ್ ಮಾಡಿ ಅದ್ರ ಒಳಗಡೆ ಪೂರಾ ಕ್ಯಾಲ್ಕುಲಸ್ಸು, ಪ್ಲಾಕ್ ಮತ್ತು ಬ್ಯಾಕ್ಟೀರಿಯಾನೆಲ್ಲ ತೆಗೆದು ಅದನ್ನ ವಾಪಸ್ ಕ್ಲೋಸ್ ಮಾಡಿ ಅದನ್ನ ಹೊಲಿಗೆ ಹಾಕಿರ್ತೀವಿ. ಇದನ್ನು ಫ್ಲ್ಯಾಪ್ ಸರ್ಜಿಕಲ್ ಪ್ರೊಸೀಜರ್ ಅಂತಾರೆ. ಇವಾಗ ಎಲ್ಬು ಅಲ್ಲಿ ನಿಮ್ಮದು ಕಡಿಮೆ ಆಗಿದ್ದರೆ ಈ ಎಲ್ಬನ್ನ ಆಗ್ಮೆಂಟ್ ಮಾಡ್ತೀವಿ ಅಥವಾ ರೀಜನ್ರೇಷನ್ ಟೆಕ್ನಿಕ್ಸ್ ಅಂತ ಇರುತ್ತೆ. ಅದನ್ನು ಎಲ್ಬ್ ಹಾಕಿ ಅದನ್ನು ಗ್ರೋ ಮಾಡೋಕ್ಕೆ ಆ ಸರ್ಜರಿ ಕೂಡ ಮಾಡ್ತೀವಿ. ಇದು ಅಲ್ಲದೇ ಅಲಾಂಗ್ ವಿತ್ ದಿಸ್ ನಾವು ನಿಮಗೆ ಮೌತ್ ವಾಷಸ್ಸು ಕೊಡ್ತೀವಿ ಮತ್ತು ಪ್ರೋಬಯೋಟಿಕ್ಸು ಕೊಡ್ತೀವಿ. ಆಮೇಲೆ ನೀವು ಎವ್ರಿ 6 ಮಂತ್ಸ್ ಒನ್ಸ್ ನೀವು ಬಂದು
ದಂತ ವೈದ್ಯರ ಹತ್ರ ಚೆಕಪ್ ಮಾಡಿಸ್ಕೊತಾ ಇರಬೇಕು, ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡಿಸ್ಕೊತಾ ಇರಬೇಕು. ಯಾಕಂದರೆ ಈ ಡಿಸೀಸ್ದು ರಿಕರೆನ್ಸ್ ರೇಟ್ ತುಂಬ ಹೈ. ನೀವು ಅಕಸ್ಮಾತ್ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ನೆಗ್ಲೆಕ್ಟ್ ಮಾಡಿದ್ರೆ, ಈ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರೆ ಇದು ಚಾನ್ಸಸ್, ಈ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನಿರಂತರವಾಗಿ ನೀವು ದಂತ ವೈದ್ಯರ ಹತ್ರ ಹೋಗಿ ಅವ್ರ ಗೈಡೆನ್ಸ್ ತೊಗೊಂಡು ಅದನ್ನ ನೀವು ಫಾಲೋ ಮಾಡ್ತಾ ಇರಬೇಕು. ಇವಾಗ ನೀವು ಇದನ್ನ ಗಮ್ ಡಿಸೀಸ್ನ ಹೇಗೆ ಪ್ರಿವೆಂಟ್ ಮಾಡೋಣ? ಈ ಪ್ರಿವೆನ್ಷನ್ಗೆ ನೀವು 2 ಹೊತ್ತು ಬ್ರಷಿಂಗ್ ಮಾಡಬೇಕು, ಫ್ಲಾಸಿಂಗ್ ಮಾಡಬೇಕು ಎವ್ರಿ ಡೇ. ನಿಮ್ಮದು ಸ್ಮೋಕಿಂಗ್ ಇದೆ, ಸ್ಮೋಕಿಂಗ್ ಕಂಟ್ರೋಲ್ ಮಾಡಬೇಕು. ಡಯಾಬಿಟಿಸ್ ಇದ್ದೋ ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಬ್ಯಾಲೆನ್ಸ್ ಡಯಟ್ ತೊಗೊಬೇಕು. ಈ ಥರ ನೀವು ರೊಟೀನ್ ಸೆಟ್ ಮಾಡಿಕೊಂಡ್ರೆ ಗಮ್ ಡಿಸೀಸ್ನ ಪ್ರಿವೆಂಟ್ ಮಾಡ್ಬೋದು. ಈ ಮೇನ್ ಕಾರಣ ಅಥವಾ ಪ್ರಧಾನವಾದ ಕಾರಣ ನಿಮ್ಮದು ಗಮ್ ಡಿಸೀಸ್ಗೆ ನಾನು ಆಗಲೇ ಹೇಳ್ದಂಗೆ ಪ್ಲಾಕ್ ಮತ್ತು ಬ್ಯಾಕ್ಟೀರಿಯಾ. ಆದರೆ ಇದ್ರ ಜೊತೆ ಇದು ಮಲ್ಟಿಫ್ಯಾಕ್ಟೋರಿಯಲ್, ಬೇರೆ ಕಾರಣಗಳು ಇದೆ. ಬೇರೆ ಕಾರಣಗಳನ್ನ ರಿಸ್ಕ್ ಫ್ಯಾಕ್ಟರ್ ಅಂತೀವಿ. ಇದು ಬಂದ್ಬಿಟ್ಟು ಸ್ಮೋಕಿಂಗ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಅಥವಾ ಜೆನೆಟಿಕ್ಸ್ ಆಗಿರ್ಬೋದು. ಈ ಜೆನೆಟಿಕ್ಸ್ ತುಂಬ ರೋಲ್ ಪ್ಲೇ ಮಾಡುತ್ತೆ. ಇವಾಗ ನಿಮ್ಗೆ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ ಯಾರಾದರೂ ಈ ಹಲ್ಲನ್ನ ಬೇಗ ಕಳ್ಕೊಂಡಿದ್ರೆ ಈ ಗಮ್ ಪ್ರಾಬ್ಲಮ್ ಇರೋ ಸಾಧ್ಯತೆ ನಿಮಗೆ ಜಾಸ್ತಿ ಇರುತ್ತೆ. ಸೊ ನೀವು ಅವಾಗ ಜಾಸ್ತಿ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ನೋಡಬೇಕು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್. ಇವಾಗ ಎಷ್ಟೊಂದು ಜನಕ್ಕೆ ಒಂದು ಮಿತ್ ಇರುತ್ತೆ, ಅಂದರೆ ಕಾಲ್ಪನಿಕವಾಗಿ ಅವ್ರಿಗೆ ಈ ಥರ ಆಗುತ್ತೆ ಅಂತ ಒಂದು ಯೋಚನೆ ಇರುತ್ತೆ. ಅದು ಇವಾಗ ಬ್ಲೀಡಿಂಗ್ ಗಮ್ಸ್ ನಾರ್ಮಲ್ ಅಂತ. ಆದರೆ ಫ್ಯಾಕ್ಟ್ ಏನಂದರೆ ಬ್ಲೀಡಿಂಗ್ ಗಮ್ಸ್ ನಾರ್ಮಲ್ ಅಲ್ಲ. ಬ್ಲೀಡಿಂಗ್ ಗಮ್ಸ್ ಬಂದರೆ ಅದು ಫಸ್ಟ್ ಸೈನು, ಬ್ಲಡ್ ಬರ್ತಾಯಿದ್ರೆ ಫಸ್ಟ್ ಸೈನ್ ಆಫ್ ಗಮ್ ಡಿಸೀಸ್ ಅಥವಾ ಪೆರಿಡಾಂಟೈಟಿಸ್ ಅಥವಾ ವಸಡಿನ ಕಾಯಿಲೆ ಅಂತಾರೆ. ನೀವು ಅದನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. 2ನೇ ಮಿತ್ ಬಂದುಬಿಟ್ಟು ಗಮ್ ಡಿಸೀಸ್ ಬರೀ ವಯಸ್ಸಾದವ್ರಿಗೆ ಬರುತ್ತೆ ಅಂತ ಅನಿಸುತ್ತೆ. ಅದನ್ನು ಫ್ಯಾಕ್ಟ್ ಅಲ್ಲ. ಫ್ಯಾಕ್ಟ್ ಏನಂದರೆ ನಾನು ಹಲವಾರು ಪೇಷಂಟ್ಸ್ ನೋಡಿದ್ದೀನಿ, 20-30 ವರ್ಷದವರೆಗೂ ಈ ವಸಡಿನ ಕಾಯಿಲೆ ಬಂದಿದೆ, 30-40 ವರ್ಷದವರೆಗೂ ಈ ವಸಡಿನ ಕಾಯಿಲೆ ಬಂದಿದೆ. ಹಾಗಾಗಿ ಯಾರಿಗೆ ಬೇಕಾದರೂ ಈ ವಸಡಿನ ಕಾಯಿಲೆ ಬರ್ಬೋದು. ಇನ್ನೊಂದು ಮಿತ್ ಏನಂದರೆ ಹಲ್ಲು ಕ್ಲೀನಿಂಗ್ ಮಾಡಿದ್ರೆ ಹಲ್ಲೆಲ್ಲ ಲೂಸ್ ಆಗುತ್ತೆ ಅಂತ. ಆದರೆ ಫ್ಯಾಕ್ಟ್ ಏನು, ನಿಮ್ಮ ಹಲ್ಲು ಆಲ್ರೆಡಿ ಈ ಗಮ್ ಡಿಸೀಸ್ ಅಥವಾ ವಸಡಿನ ಕಾಯಿಲೆಯಿಂದ ಆಲ್ರೆಡಿ ಲೂಸ್ ಆಗಿರುತ್ತೆ. ಆದರೆ ಈ ಕ್ಯಾಲ್ಕುಲಸ್ ಅಂತ ಏನು ಹೇಳಿರ್ತಲ್ಲ, ಅದು ನಿಮ್ಮ ಹಲ್ಲನ್ನು ಗಟ್ಟಿಯಾಗಿ ಸ್ಪ್ಲಿಂಟ್ ಥರ ಹಿಡ್ಕೊಂಡಿರುತ್ತೆ. ಸೊ ನಾವು ಕ್ಲೀನಿಂಗ್ ಮಾಡಿದಾಗ ಏನಾಗುತ್ತೆ, ಈ ಸ್ಪ್ಲಿಂಟ್ ಹೋಗೋದ್ರಿಂದ ಆ ಹಲ್ಲು ನಿಮಗೆ ಅಲ್ಲಾಡ್ತಾ ಇರೋದು ಗೊತ್ತಾಗತ್ತೆ. ಹಾಗಾಗಿ ನಿಮ್ಗೆ ಅನ್ಸುತ್ತೆ ಕ್ಲೀನಿಂಗ್ ಮಾಡಿದಾಗ ಅದು ಹಲ್ಲು ಅಲ್ಲಾಡ್ತಾ ಇದೆ ಅಂತ. ಆದರೆ ಇನ್ ರಿಯಾಲಿಟಿ ಕ್ಲೀನಿಂಗ್ ಮಾಡಿದ್ರೆ ನಿಮ್ಮ ಹಲ್ಲೇನು ಅಲ್ಲಾಡಲ್ಲ. ನಾವು ಅದು ಕಾಸ್ ಏನಿದೆಯೋ ಅದನ್ನು ನಾವು ತೆಗಿತಾ ಇದ್ದೀವಿ. ಗಮ್ ಡಿಸೀಸ್ ಶುರುವಲ್ಲಿ ಸೈಲೆಂಟು, ಆದರೆ ಅದರ ರಿಸಲ್ಟು ಸರಿ ಸೀರಿಯಸ್ಸು. ನಿಮ್ಮ ಸ್ಮೈಲ್ ಮತ್ತು ನಿಮ್ಮ ಹೆಲ್ತ್ ಎರಡೂ ಇರಬೇಕು ಅಂದರೆ ಗಮ್ಸ್ ಸ್ಟ್ರಾಂಗ್ ಆಗಿರಬೇಕು. ಈ ರೀತಿಯ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಾಗಿ ನೀವು ವಿಶ್ವವಾಣಿ ಹೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.